ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಮೇಕಿಂಗ್ ಅ ವಿಡಿಯೋ ಅಬೌಟ್ 12-12 ಪೋರ್ಟಲ್. ಜಸ್ಟ್ ಅ ಸೆಕೆಂಡ್, ಜಸ್ಟ್ ಸ್ಮಾಲ್ ಆಗಿರುತ್ತೆ ವಿಡಿಯೋ, ನಿಮಗೆ ಅರ್ಥ ಮಾಡಿಸ್ತೀನಿ. ಥರ್ಸ್ಡೇ ಬರ್ತಾ ಇದೆ ಈಗ 12/12. ಸೊ ಇದು ನಮ್ಮ ಲೈಕ್ ಇಯರ್ಲಿ ಲಾಸ್ಟ್ ಒಂದು ಮಂತಿನ ಲಾಸ್ಟ್ ಪೋರ್ಟಲ್ ಥರ ನೀವು ನೋಡಬಹುದು, ಅಥವಾ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ಹೇಳ್ತೀನಿ. ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಟೆನ್ಷನ್ಸ್ ತೊಗೋಬೇಡಿ. ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ವೆರಿ ಸಿಂಪಲ್ ಟೆಕ್ನಿಕ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಯು ಕ್ಯಾನ್ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್. ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ ಇದೆ ಅಂದ್ರೂ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ, ಸೊ 2024 ಏನೋ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಅಂದ್ರೂ 2025 ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಈ ದಿನ ಪ್ಲೀಸ್ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ಪೆಷಲಿ ಈ ಟೈಮಿಂಗಲ್ಲೂ ಮ್ಯಾಟರ್ಸ್ ಇದೆ. ಆ್ಯಕ್ಚುಲಿ ಇದೇ ಡೇಟಲ್ಲಿ ಇದೇ ಟೈಮಿಂಗಲ್ಲೂ ಸಹ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಇಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಫಾಲೋ ಮಾಡಿ. ಓಕೆನಾ? ಸೊ 12th ಡಿಸೆಂಬರ್ ಇವಾಗ ಏನು ಬರ್ತಾ ಇದೆ, ಆವತ್ತಿನ ದಿನ ಇದನ್ನು ಮಾಡಿ ನೀವು. ಓಕೆ, ಸೊ ಫಸ್ಟ್ ನೀವು ಯಾವ ಪ್ಲೇಸಲ್ಲಿ, ನನ್ನ ಟೆಕ್ನಿಕ್ಸ್ ಎಲ್ಲ ನಾನು ಇಲ್ಲೇ ಕುಂತು ಮಾಡೋದು. ಓಕೆ, ಇದೇ ಟೇಬಲ್ ಮೇಲೆ ನಾನು ಬರೆಯೋದು ಆ್ಯಂಡ್ ಎವ್ರಿಥಿಂಗ್ ಐ ಡೂ ಆನ್ ದಿಸ್. ಸೊ ನೀವು ಎಲ್ಲಿ ಕೂತ್ಕೊಂಡು ನಿಮ್ಮ ಟೆಕ್ನಿಕ್ಸ್ನ ಫಾಲೋ ಮಾಡ್ತಿದ್ದೀರಾ, ರಿಚುವಲ್ಸ್ ಮಾಡ್ತಿದ್ದೀರಾ, ಆ ಪ್ಲೇಸ್ನ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕು. ಓಕೆ, ಕ್ಲೆನ್ಸಿಂಗ್ ಅಂದರೆ ಜಸ್ಟ್ ಅಗರಬತ್ತಿ ತೊಗೊಂಡು ಅದ್ರ ಹೊಗೆ ನೀವು ಇಲ್ಲಿ ಕೊಡೋದಾಗಿರಲಿ, ಒಂದು ದೀಪ ಹಚ್ಚೋದಾಗಿರಲಿ, ಅಥವಾ ಜಸ್ಟ್ ಎಲ್ಲಾದರೂ ಡಸ್ಟ್ ಇದೆ ಅಂದರೆ ಕ್ಲೀನಾಗಿ ಒರೆಸ್ಕೊಂಡು, ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಕ್ಲೀನಾಗಿ ಒರೆಸ್ಕೊಂಡು ನೀವು ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಫ್ರೆಶ್ ಆಗಿ ಕೂತಿರೋದು. ದಟ್ ಈಸ್ ಆಲ್ಸೋ ಲೈಕ್ ಕ್ಲೆನ್ಸಿಂಗ್ ಓನ್ಲಿ. ಓಕೆ, ಸೊ ವಾಟ್ ಈಸ್ ಪಾಸಿಬಲ್ ಅದನ್ನು ನೀವು ಮಾಡಿದ್ರೆ ಸಾಕು. ಫಸ್ಟು ಎಲ್ಲಿ ಕೂತ್ಕೋತಿದ್ದೀರಾ ಆ ಪ್ಲೇಸ್ನ ನೀವು ಕ್ಲೆನ್ಸ್ ಮಾಡಿ. ಅದಾದ ನಂತರ ಈ ದಿನಕ್ಕೆ ನೀವೇನು ಮಾಡ್ಬೋದು, ನಿಮ್ಮ ಹತ್ರ 2 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಓಕೆ, 2 ಆಪ್ಷನ್ಸ್ ಏನಪ್ಪ ಅಂದರೆ ಇದರ್ ಅಂದರೆ ನಾಳೆ 11th ಅಲ್ವಾ, ಇವತ್ತು ನಾನು 10th ವಿಡಿಯೋ ಮಾಡ್ತಾ ಇರೋದು. ಸೊ 11th ನೈಟ್ ಏನಾಗುತ್ತೆ, ಲೈಕ್ ನಾವು ನೈಟ್ ಅಂತೀವಿ, ಬಟ್ ಆ್ಯಕ್ಚುಲಿ ಡೇ ಸ್ಟಾರ್ಟ್ ಆಗೋದು 12th ಡೇ ಸ್ಟಾರ್ಟ್ ಆಗೋದೇ ನೈಟ್ಗಲ್ವಾ. ಸೊ ಆಗ ಎಕ್ಸಾಕ್ಟ್ಲಿ 12:12 AM ಅಂತ ಇರುತ್ತೆ ಅಲ್ವಾ. ಸೊ ಈ 12:12 AM ನೀವು ನಿಮ್ಮ ಒಂದು ಇದು ತೊಗೊಂಡು ಪೇಪರ್ ತೊಗೊಳ್ಳಿ ಸಾಕು. ಓಕೆ, ತುಂಬ ಬುಕ್ಕಲ್ಲಿ ಬರಿಬೇಕಾ ಇದರೆಲ್ಲ ಥಿಂಕ್ ಮಾಡಿಬಿಡಿ, ಅದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಫಸ್ಟ್ ಏನು ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಈ ಟೈಮ್ ನೀವು ಚೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಧ್ಯಾಹ್ನ ಆಫ್ಟರ್ನೂನ್ ಟೈಮಲ್ಲಿ, ನೂನ್ ಟೈಮಲ್ಲಿ ನೀವು 12:12 PM ಏನು ಬರುತ್ತೆ ನೋಡಿ, ನೆಕ್ಸ್ಟ್ ಆಫ್ಟರ್ನೂನ್ ಈ ಡೇಟಿಗೆ ಅಂತಿರೋದು ನಾನು 12th ನೀವು ಈ ಟೈಮ್ ಅಥವಾ ಈ ಟೈಮ್ನಲ್ಲಿ ಈ ಒಂದು ರೆಮಿಡಿನ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಕೆಲವರು ಮ್ಯಾಮ್ ಈ ಟೈಮಲ್ಲಿ ನಮಗೆ ಆಗ್ತಾಯಿಲ್ಲ, ಇದು ನೈಟ್ ಆಯಿತು, ಇದು ನೋಡಿದ್ರೆ ನಮ್ಮ ಆಫೀಸ್ ಟೈಮ್ ಇದೆ, ನಮಗೆ ಟೈಮ್ ಸಿಗಲ್ಲ ಅಂತ ಇದ್ದರೆ ನೋ ವರೀಸ್, ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಆ ಥರ ಟೈಮಲ್ಲಿ ನೀವು ಈ ಡೇಟಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ನೀವು ಯಾವಾಗ ಫ್ರೀ ಆಗ್ತೀರಾ, ಬಟ್ ಈ ಡೇಟಲ್ಲೇ ಇರಬೇಕು, 12th ಇರಬೇಕು, ಯಾವಾಗ ಫ್ರೀ ಆಗ್ತೀರಾ ನಿಮ್ಮ ಫ್ರೀ ಟೈಮಲ್ಲಿ ನೀವು ಮಾಡಬಹುದು ಈ ಒಂದು ಮೆಥಡ್ನ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ಇದರ್ 12:12 AM ಸ್ಟಾರ್ಟ್ ಮಾಡಿ, ಇಲ್ಲ 12:12 PM ಸ್ಟಾರ್ಟ್ ಮಾಡಿ, ಒಂದೇ ಟೈಮ್. ಓಕೆ, ಏನೂ ಇಲ್ಲ, ಒಂದು ಜಸ್ಟ್ ಪೇಪರ್ ತೊಗೊಳ್ಳಿ. ಓಕೆ, ಅನ್ರೂಲ್ಡ್ ಪೇಪರ್ ಇರಬೇಕು, ಅದು ಅಂದರೆ ಗೆರೆ ಪೇಪರ್ ಇರಬಾರ್ದು. ಆ ಪೇಪರ್ ಒಂದೇ ಪೇಪರ್ ತೊಗೊಳ್ಳಿ ಆ್ಯಂಡ್ ನೀವೇನು ಮಾಡಿ ಗೊತ್ತಾ, ನಿಮ್ಮ ಒಂದು ದೊಡ್ಡ ಮೇಜರ್ ಏನಾದರೂ ಡ್ರೀಮ್ ಇದೆ ಅಂದರೆ ಓಕೆ, ಅದನ್ನು ಇದನ್ನು ನೀವು ಈ 2 ಟೈಮ್ ನಿಮಗೆ ಸಿಗ್ತಾ ಇದೆ, ನೀವು ಮಾಡಬಹುದು ಅಂದರೆ ವೆರಿ ಬ್ಯೂಟಿಫುಲ್. ನೀವೇನು ಮಾಡಬೇಕು ಅಂದರೆ ಈ ಟೈಮಲ್ಲೂ ಸೇಮ್ ಅಫರ್ಮೇಷನ್ಸ್ನ ನೀವು 12 ಟೈಮ್ ಬರೀತೀರಾ, 12 ಟೈಮ್ಸ್ ನೀವು ಬರೀತಿದ್ದೀರಾ. ಓಕೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಗೌರ್ಮೆಂಟ್ ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಕೆಲವೊಬ್ರು ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಕೆಲವೊಬ್ರು ಮನೆ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಕೆಲವೊಬ್ರು ನಿಮ್ಮ ಡ್ರೀಮ್ಸ್ ತುಂಬ ಇರ್ಬೋದು ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಮಂತ್ಲಿ ಸ್ಯಾಲರಿ ಇಷ್ಟಿರಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು. ಸೊ ಫಸ್ಟ್ ಏನು ಮಾಡಿ, ಎಕ್ಸಾಕ್ಟ್ಲಿ 12:12 ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದ ತಕ್ಷಣ ಮೊಬೈಲೆಲ್ಲ ಟೈಮ್ ಅಲಾರಾಮ್ ಇಟ್ಬಿಟ್ಟು ನೋಡ್ಕೊಳ್ಳಿ, ಬೇಕಿದ್ರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವೇನು ಬರೀತೀರಾ, ಫಸ್ಟ್ ಗ್ರ್ಯಾಟಿಟ್ಯೂಡ್ ಗೈಸ್, ಯಾವಾಗ್ಲೂ ಫಸ್ಟು ನೀವು ಯೂನಿವರ್ಸ್ಗೆ ಅಂದರೆ ಥ್ಯಾಂಕ್ ಯು ಏನಿದೆ ಇದನ್ನು ಶೋ ಮಾಡದೆ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಐ ಜಸ್ಟ್ ಎಕ್ಸ್ಪ್ಲೇನ್ ಯು. ಫಸ್ಟ್ ನೀವೇನು ಮಾಡಬೇಕು ಗೊತ್ತಾ, ಈ ಟೈಮ್ ಆಗಿದ ತಕ್ಷಣ ಫಸ್ಟ್ ಥ್ಯಾಂಕ್ ಯು ಅಂತ ಬರೀರಿ. ಓಕೆ, ನೀವು ಇಂಗ್ಲೀಷ್ ಕನ್ನಡ ಎರಡೂ ಮಿಕ್ಸ್ ಮಾಡಿ ಬರೀಬಹುದು ಗೈಸ್, ಇದರಲ್ಲಿ ತುಂಬ ಟೆನ್ಷನ್ ತೊಗೋಬೇಡಿ. ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಥ್ಯಾಂಕ್ ಯು ಗಾಡ್ ಅಥವಾ ಯೂನಿವರ್ಸ್, ಇದು ನೋಡಿ ನಿಮಗೆ ಬಿಟ್ಟಿದ್ದು, ಅಥವಾ ಥ್ಯಾಂಕ್ ಯು ಕೃಷ್ಣ, ತುಂಬ ಜನ ಕೃಷ್ಣ ಬಿಲೀವ್ ಮಾಡ್ತೀರಾ, ನೀವು ಯಾವ ಗಾಡ್ನ ಬಿಲೀವ್ ಮಾಡ್ತೀರಾ ಅದನ್ನು ಮೆನ್ಷನ್ ಮಾಡಿ. ನಾನು ಬರೆಯೋದಿಲ್ಲಿ ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ಬಿಟ್ಟು ನೀವೇನು ಮಾಡ್ತೀರಾ, ನಂಬರ್ಸ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12 12ವರೆಗೂ ನಂಬರ್ಸ್ನ ಫಸ್ಟು ನೀವು ಬರ್ಕೊಳ್ಳಿ. ಓಕೆ, ಬರೆದಾದ ನಂತರ
ಫೀಲ್ ಮಾಡಿ ಬರೀಬೇಕು. ನಿಮ್ಮ ಒಂದೇ ಆಸೆ ಏನಿದೆ ಅದು ಆಲ್ರೆಡಿ ಫುಲ್ಫಿಲ್ ಆಗಿದೆ ಆ ಥರ. ಈ ಡೇಟಲ್ಲಿ ಈ ಟೈಮಲ್ಲಿ ಮಾಡಿದಾಗ ಅದು ಇನ್ನೂ ಮ್ಯಾಜಿಕಲ್ ಆಗಿರುತ್ತೆ. ಸೊ ಡೋಂಟ್ ಮಿಸ್ ದಿಸ್. ಸೊ ಏನಂತ ಬರೀತೀರಾ, ನಿಮ್ಮ ಒಂದು ಆಸೆ. ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಇಷ್ಟು ನಿಮಗೆ ಅಮೌಂಟ್ ಸ್ಯಾಲ್ರಿ ಬೇಕು ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನನ್ನ ಒನ್ ಮಂತ್ ಸ್ಯಾಲ್ರಿ ನಂದು ಇಷ್ಟ ಆಗಿದೆ ಅಂತ ಬರೀಬೇಕು. ಆಲ್ರೆಡಿ ಇದು ನಡೆದಿದೆ ಅಂತ. ಅಥವಾ ನಿಮ್ಗೆ ಏನೋ ಒಂದು ಐಟಮ್ ಬೇಕಾಗಿದೆ, ಏನೋ ಪರ್ಚೇಸ್ ಮಾಡಬೇಕಂತಿದ್ದೀರಾ, ಥ್ಯಾಂಕ್ ಯು ಯೂನಿವರ್ಸ್, ನಾನು ನನ್ನ ಹೊಸ ಬೈಕನ್ನು ಪರ್ಚೇಸ್ ಮಾಡಿದ್ದೇನೆ. ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ಇಲ್ಲಿನೂ ಥ್ಯಾಂಕ್ ಯು ಮೆನ್ಷನ್ ಮಾಡೋದು ಒಳ್ಳೆಯದೇ. ಇನ್ ಕೇಸ್ ನಿಮಗೆ 12 ಟೈಮ್ಸ್ ಅಷ್ಟೇ ಅಲ್ವಾ ಬರೆಯೋದು, ಮೆನ್ಷನ್ ಮಾಡಿ. ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಮಂತ್ಲಿ ಸ್ಯಾಲರಿ ಈಗ ಇಷ್ಟ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಈ ಡ್ರೀಮ್ ಜಾಬ್ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಗೌರ್ಮೆಂಟ್ ಜಾಬ್ ಐ ಗಾಟ್ ದಿಸ್ ಜಾಬ್ ಅಂತ ಬರಿಬಹುದು. ಅಥವಾ ವಾಟ್ ಎವರ್ ನಿಮ್ಮ ಡ್ರೀಮ್ ಏನಿದೆ ಅದನ್ನು ನೀವು ಒಂದೇ ಬರಿಬೇಕು. ಬಟ್ ಗೈಸ್, ಓಕೆ, ನಾನು ಹೇಳ್ತಿರೋದು ಯಾರಿಗೆ ತುಂಬ ಇಂಪಾರ್ಟೆಂಟ್ ಕರೆಂಟ್ಲಿ ಏನಿದೆ ಅದನ್ನು ಮಾತ್ರ ಬರಿಬೇಕು. ಓನ್ಲಿ ಒನ್ ವಿಶ್. ಸೊ ಅದನ್ನು ನೀವು 12 ಟೈಮ್ಸ್ ಬರೀತೀರಾ. ಓಕೆನಾ. ತುಂಬ ನೆಗೆಟಿವಿಟಿ ಇದೆ ಅಂತ ಇದ್ದರೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಜೀವನದಲ್ಲಿ ತುಂಬ ಪಾಸಿಟಿವಿಟಿ ತುಂಬಿದೆ ಅಂತ ಬರೀಬೇಕು. ವಾಟ್ ಎವರ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಅಪೋಸಿಟ್ ಪಾಸಿಟಿವ್ ಏನಿದೆ ವರ್ಡ್ನ ಅದನ್ನು ಬರೀತೀರಾ. ಅದನ್ನು 12 ಟೈಮ್ಸ್ ಬರೀಬೇಕು. ಓಕೆನಾ. ಈ ಟೈಮ್ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಈ ಕೆಲಸ ಸ್ಟಾರ್ಟ್ ಮಾಡ್ತೀರಾ. 12 ಟೈಮ್ಸ್ ಬರೆದು ಆದ ನಂತರ ಅಗೇನ್ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀತೀರಾ. ಓಕೆನಾ. ಸೊ ಇದು ಮತ್ತೆ ಬರೀತೀರಾ ಇಲ್ಲಿ. ಸೊ ಇದು ಆಯಿತು ನಿಮ್ಮ ಫಸ್ಟ್ ಬೆಳಗ್ಗೆ ಬರೆದಿರುವಂತಹ ಒಂದು ಇದಾಯಿತು ಪೇಪರಲ್ಲಿ. ನೆಕ್ಸ್ಟ್ ಏನು ಮಾಡಿ, ಇನ್ನೊಂದು ಪೇಪರ್ ತೊಗೊಳ್ಳಿ. ಟೈಮ್ ಇದೆ ಅಂದರೆ ಅಂಥವ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಇನ್ನೊಂದು ಪೇಪರ್ ತೊಗೊಳ್ಳಿ 12 PM. ಓಕೆ, 12ಗೆ ಮತ್ತು ಆಫ್ಟರ್ನೂನ್ ನೀವು ಇದೇ ಥರ ಇಲ್ಲಿ ಏನು ಟೆಕ್ನಿಕ್ ಮಾಡಿದ್ದೀರಾ ಅದನ್ನೇ ಇನ್ನೊಮ್ಮೆ ಬರೀಬಹುದು. ಓಕೆ. ಸೊ ಇದಾಯಿತು. ಸೇಮ್ ಟೈಮಿಂಗಲ್ಲಿ ಯಾರು ಮಾಡ್ತಿದ್ದೀರಾ ಅವ್ರಿಗೆ ಮಾತ್ರ. ಈಗ ಮ್ಯಾಮ್ ನಮಗೆ 2 ಟೈಮಿಂಗ್ ಸಿಗ್ತಾ ಇಲ್ಲ, ಬಿಕಾಸ್ ನೈಟ್ ನಮಗೆ ಬರೆಯೋಕ್ಕಾಗಲ್ಲ ಆ್ಯಂಡ್ ಮಧ್ಯಾಹ್ನನೂ ನಾವು ಬ್ಯುಸಿ ಇದ್ದೀವಿ ಅನ್ನೋರು ಒಂದು ಫ್ರೀ ಟೈಮ್ ನೀವೇ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಓನ್ಲಿ ಒಂದೇ ಟೈಮ್ ನೀವು ಬರೀಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬರೆಯೋ ಟೈಮಲ್ಲಿ ಫುಲ್ ಇಂಟೆನ್ಷನ್ ಹಾಕಿಬಿಟ್ಟು ಈ ಒಂದು ಮೆಥಡ್ನ ಮಾಡಬೇಕಾಗತ್ತೆ ಗೈಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಮಾಡಾದ ನಂತರ ಈ ಪೇಪರ್ನ ಏನು ಮಾಡಬೇಕು, ಈ ಪೇಪರ್ನ ಎಲ್ಲಾದರೂ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಬುಕ್ಸಲ್ಲಿ ಅಥವಾ ಎಲ್ಲಾದರೂ ಸೇಫಾಗಿ ಇದನ್ನು ಇಟ್ಟಿರಿ. ನೀವೇನು ಬರ್ತಿದ್ದೀರಾ ಆ ಆಸೆ ನಿಮ್ಮದು ಪೂರ್ಣ ಆಗಿದ ತಕ್ಷಣ ಓಕೆ, ನೀವು ಈ ಪೇಪರ್ನ ಸುಟ್ಟುಬಿಟ್ಟು, ಅಂದರೆ ಬೆಂಕಿಯಿಂದ ಸುಡಬೇಕಾಗತ್ತೆ. ಸುಟ್ಬಿಟ್ಟು ಇದು ಆ್ಯಶಸ್ ಏನಿದೆ ಅದನ್ನು ನೀವು ಆಚೆಗಡೆ ಎಲ್ಲಾದರೂ ಯೂನಿವರ್ಸ್ ಹತ್ರ ನೀವು ಬ್ಲೋ ಮಾಡಿದ್ರೆ ಸಾಕು. ಓಕೆ, ಅಷ್ಟೇ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ನೀವು ಇದನ್ನು ಬ್ಲೋ ಮಾಡಬೇಕು. ಇದ್ರ ಆ್ಯಶಸ್ ಏನಿರುತ್ತೆ ಅದು ಸುಟ್ಟಾದ ನಂತರ. ಅರ್ಥ ಆಯಿತಾ? ಸೊ ದಿಸ್ ಈಸ್ ದ ಟೆಕ್ನಿಕ್ ವಾಟ್ ಯು ಕ್ಯಾನ್ ಡೂ ಆನ್ ದಿಸ್ ಸ್ಪೆಷಲ್ ಡೇ. ನಿಮ್ಮ ಡ್ರೀಮ್ಸ್ನ ಅಥವಾ ನಿಮ್ಮ ಒಂದು ಆಸೆ ಮದುವೆನೇ ಆಗಬೇಕಂತಿದ್ದೀರಾ ಅಂದರೆ ಇದು ಮಾಡ್ಬೋದು. ಆಯಿತಾ? ದಿಸ್ ಈಸ್ ವೆರಿ ಪವರ್ಫುಲ್. ಸೊ ಲಾಸ್ಟ್ 2024ನ ಒಂದು ಲಾಸ್ಟ್ ಪೋರ್ಟಲ್ ಅಂತಲೇ ಹೇಳಬಹುದು. ಸೊ ಈ ದಿನ ಇನ್ನೂ ಏನು ಮಾಡಬೇಕು, ಓಕೆ, ಐ ಜಸ್ಟ್ ಟೆಲ್ ಯು. ಈ ಟೆಕ್ನಿಕ್ ಅರ್ಥ ಆಗಿದೆ ಅಲ್ವಾ? ಇನ್ನೂ ಬೇರೆ ಟೆಕ್ನಿಕ್ಸ್ ಮಾಡ್ಬೋದಾ ಮ್ಯಾಮ್? 100% ಮಾಡಬಹುದು. ಫುಲ್ ಡೇ ಆ ಒಂದು ಎನರ್ಜಿ ಇರುತ್ತೆ. ಹಾಗಾಗಿ 12th ಇದೇನು ಬರ್ತಾ ಇದೆ 12ನೇ ತಾರೀಕು, ಆ ತಾರೀಕು ಪ್ಲೀಸ್ ಯಾರೂ ಏನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿಶಸ್ನ ನೀವು ಪೂರ್ಣ ಮಾಡಿ. ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಡೂ ಟ್ರೈ ದಿಸ್. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು, ಇದು ಒಂದು ಟೆಕ್ನಿಕ್ ನಾನು ಹೇಳಿದ್ದು, ಬರೆಯೋ ಟೆಕ್ನಿಕ್. ಮ್ಯಾಮ್ ಯಾವ ಪೆನ್ನಲ್ಲಿ ಬರೀಬೇಕು ಅಂತ ಕೆಲವೊಬ್ರಿಗೆ ಡೌಟ್ ಇದ್ದರೆ ಓಕೆ, ಸೊ ಯಾವ ಪೆನ್ನಲ್ಲಿ ಬರೀಬೇಕು ಅಂತ ನಿಮಗೇನು ಡೌಟ್ ಇದ್ದರೆ ಬ್ಲೂ ಪೆನ್ನಿಂದ ಬರೀರಿ. ಪೇಪರ್ ವೈಟ್ ಇದ್ದರೆ ಸಾಕು, ವೈಟ್ ಪೇಪರಲ್ಲಿ ಬರೀಬಹುದು. ಬ್ಲೂ ಪೆನ್ ತೊಗೊಂಡು ಬರೀರಿ. ಆ್ಯಂಡ್ ಈ ಟೆಕ್ನಿಕ್ ಆದ ನಂತರ ಇನ್ನೂ ಏನು ಮಾಡಬಹುದು ನೀವು ಅಂತಿದ್ರೆ, ಸಮಥಿಂಗ್ ನ್ಯೂ ಅಂದರೆ ಹೊಸ ಕೆಲಸ. ಓಕೆನಾ? 1 ಸೆಕೆಂಡ್ ಗೈಸ್, ಐ ಜಸ್ಟ್ ರೈಟ್. ಓಕೆ, ಸ್ವಲ್ಪ ಫಾಸ್ಟಾಗಿ ಬರೀತಿದ್ದೀನಿ. ಹೊಸ ಕೆಲಸ, ಏನಾದರೂ ಹೊಸ ಕೆಲಸ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸಮಥಿಂಗ್ ನ್ಯೂ ವರ್ಕ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು ಯಾರೋ ಆಫೀಸ್ ಕ್ರಿಯೇಟ್ ಮಾಡಬೇಕಂತಿದ್ದೀರಾ, ಅಥವಾ ಏನೋ ಒಂದು ಕೆಲಸ ಇದೆ ಆ ಕೆಲಸ ಶುರು ಮಾಡಬೇಕಂತಿದ್ದೀರಾ, ಅಥವಾ ಬೇರೆ ಏನಾದರೂ ಒಂದು ನಿಮ್ಮ ಡ್ರೀಮ್ ಇತ್ತು. ಓಕೆ, ಚಿಕ್ಕದಾಗಿ ಎಕ್ಸಾಂಪಲ್ ಕೊಡ್ತೀನಿ. ನನ್ನ LOA ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಾ, ವಿಡಿಯೋ ನೋಡ್ತಿರ್ಬೋದು, ಅಥವಾ ಬೇರೆ ಜನನು LOA ಫಾಲೋ ಮಾಡ್ತಿರೋರು. ತುಂಬ ಟೈಮ್ ಆಗಿದೆ ಈಗ LOA ಫಾಲೋ ಮಾಡ್ತಿಲ್ಲ, ಮೆಡಿಟೇಷನ್ ಮಾಡ್ತಿಲ್ಲ, ತುಂಬ ಟೈಮ್ ಆಗಿದೆ ಮೆಡಿಟೇಷನ್ ಮಾಡಿಲ್ಲ, ಗ್ರ್ಯಾಟಿಟ್ಯೂಡ್ ಮಾಡಿಲ್ಲ, ಜರ್ನಲ್ಸ್ ಬರೀತಿಲ್ಲ, ಬೇರೆ ಎಂಥ ಕೆಲಸಗಳು ಅವೇನೂ ಮಾಡಿಲ್ಲ ಅಂತ ಇದ್ದರೆ ಈ ದಿನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅಷ್ಟು ದಿನ ನೀವೇನು ಅದನ್ನೆಲ್ಲ ಗ್ಯಾಪ್ ಮಾಡ್ಕೊಂಡಿದ್ರಿ, ಈ ದಿನ ಒಂದು ದಿನದಲ್ಲಿ ಆ ಎನರ್ಜೀಸ್ ಎಲ್ಲ
ನಿಮ್ದೇನಾಗುತ್ತೆ, ನೀವು ಕನೆಕ್ಟ್ ಆಗ್ತೀರಾ. ಯಾಕೆ ಅಂದರೆ 12 ಯುನೋ ಸಿ ದಿಸ್ ಪೋರ್ಟಲ್ ಈಸ್ ಸಮಥಿಂಗ್ ಲೈಕ್ ಕನೆಕ್ಟಿಂಗ್ ವಿತ್ ಯೂನಿವರ್ಸ್ ಡೈರೆಕ್ಟಾಗಿ. ಆ ದಿನ ನಿಮ್ಮ ಒಂದು ಎನರ್ಜಿ ಹೇಗಿರುತ್ತೆ ಅಂದರೆ, ಲೈಕ್ ನೀವೇನೇನು ಬರೀತಿದ್ದೀರಾ, ನೀವೇನೇನು ಪಡ್ಕೋಬೇಕಂತಿದ್ದೀರಾ, ಅದು 100% ಆಗೇ ಆಗುತ್ತೆ. ಜಸ್ಟ್ ವೇಟ್ ಮಾಡಿ ಟು ದ ರೈಟ್ ಟೈಮ್ ಆ್ಯಂಡ್ ವೆರಿ ಸೂನ್ ಆಗೋ ಚಾನ್ಸ್ ಇದೆ. ಯಾಕಂದರೆ ತುಂಬ ಜನ ಈ ದಿನಗಳಲ್ಲಿ ಅವ್ರಿಗೆ ಗೊತ್ತೂ ಇರಲ್ಲ ಅಲ್ವಾ, ಹಾಗಾಗಿ ಅವ್ರು ಸುಮ್ಮನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಗೈಸ್, ನೀವೇನಾದರೂ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ, ಸಮಥಿಂಗ್ ನ್ಯೂ ಯು ವಾಂಟ್ ಟು ಸ್ಟಾರ್ಟ್ ಅಂತ ಇದ್ದಾಗ ಪ್ಲೀಸ್ ಮಾಡಿ. ಅಥವಾ ತುಂಬ ಟೈಮ್ ಆಯಿತು ಮೆಡಿಟೇಷನ್ ಮಾಡೇ ಇಲ್ಲ ಅಂತಿದ್ರೆ, ಅಂದರೆ ರೀಕನೆಕ್ಟ್ ಮಾಡ್ತಿರೋದು ನಿಮ್ಮ ಕೆಲಸಗಳನ್ನು. ಸೊ ಇದನ್ನು ನೀವು ಮಾಡೋದ್ರಿಂದನೂ ಡೆಫಿನೆಟ್ಲಿ ಯುವರ್ ಎನರ್ಜಿ ಲೈಕ್ ಸಡನ್ನಾಗಿ ಯುವರ್ ಎನರ್ಜಿ ವಿಲ್ ಚೇಂಜ್. ಹಾಗಾಗಿ ಯಾರ್ಯಾರು ಮೆಡಿಟೇಷನ್ ಸ್ಟಾಪ್ ಮಾಡಿದ್ರಿ, ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಅಥವಾ ಕೆಲವೊಬ್ಬರು ಹೇಗೆ ಹೇಳೋದು, ಯಾವುದೋ ಒಂದು ಕೆಲಸ ಇದೆ, ಐ ಥಿಂಕ್ ಯು ಅಂಡರ್ಸ್ಟುಡ್ ಗೈಸ್, ಯಾವುದೋ ಒಂದು ಕೆಲಸ ಇದೆ, ತುಂಬ ಟೈಮಿಂದ ಸ್ಟಕ್ ಇತ್ತು, ನಿಮಗದು ಯಾಕೋ ಕಂಪ್ಲೀಟೇ ಆಗ್ತಾ ಇಲ್ಲ ಇದು ಅಂತ ಅನಿಸ್ತಿತ್ತು. ಅಂಥ ಟೈಮಲ್ಲಿ ಈ ದಿನ ನೀವು ಆ ಕೆಲಸನ ತಗೊಳ್ಳಿ ಆ್ಯಂಡ್ ಸ್ಟಾರ್ಟ್ ಮಾಡಿ, ಬೇಗ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳ್ತಿರೋದು. ಅಥವಾ ಆ ಕೆಲಸದಲ್ಲಿ ಬೇರೆ ಥರ ನೀವು ಇಂಪ್ರೂವ್ಮೆಂಟ್ಸ್ನ ನೋಡ್ತೀರಾ ಅಂತ. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಆ್ಯಂಡ್ ಇನ್ನೂ ಒಂದು ಟೆಕ್ನಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನೀವು ಮಾಡೋಕ್ಕೆ ಆಗತ್ತೆ ಅಂದರೆ ಮಾತ್ರ ಮಾಡಿ, ಇಲ್ಲಾಂದರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ. ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಹತ್ರ ಒಂದು ಬುಕ್ ಇದ್ದರೆ ಅಥವಾ ಜರ್ನಲ್, ಡೆಫಿನೆಟ್ಲಿ LOA ಯಾರು ಫಾಲೋ ಮಾಡ್ತೀರಾ, ಲಾ ಆಫ್ ಅಟ್ರಾಕ್ಷನ್, ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಹತ್ರ ಒಂದು ಜರ್ನಲ್ ಇದ್ದೇ ಇರುತ್ತೆ. 4 ಜರ್ನಲ್ಸ್ ಹೇಳಿದ್ದೀನಿ, ಬಟ್ ಯಾವುದಾದ್ರೂ ಒಂದು ಜರ್ನಲ್ ತೊಗೊಳ್ಳಿ, ಅಫರ್ಮೇಷನ್ ಜರ್ನಲ್ ತೊಗೊಳ್ಳಿ. ನೀವು ಇನ್ನು ಬೇರೆಯವ್ರು ಯಾರು LOA ಫಾಲೋ ಮಾಡ್ತಿಲ್ಲ, ಜಸ್ಟ್ ನಿಮಗೆ ಒಂದು ನೋಟ್ಬುಕ್ ನೀವು ಪರ್ಚೇಸ್ ಮಾಡಬಹುದು ಅಂದರೆ ಏನು ಮಾಡಿ, ಒಂದು ನೋಟ್ಬುಕ್ ತೊಗೊಂಡು ನೀವೇನು ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಈ ಎಲ್ಲ ಕನಸನ್ನು ನನಸಾಗಿ ಮಾಡೋದಕ್ಕಾಗಿ ಅಂತ ಬರೆದ್ಬಿಟ್ಟು, ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ಮೈ ಆಲ್ ಡ್ರೀಮ್ಸ್ ಗಾಟ್ ಫುಲ್ಫಿಲ್ಡ್ ಅಂತ ನೀವು ಬರೀಬಹುದು. ನಿಮ್ಮ ಇಷ್ಟ, ಅಂದರೆ ನಿಮ್ಮ ಡ್ರೀಮ್ಸ್ ಎಲ್ಲ ಈಗ ಫೈನಲಿ ಫುಲ್ಫಿಲ್ ಆಗಿದೆ ಅಂತ ಅರ್ಥ. ಈ ಥರ ಒಂದು ಸೆಂಟೆನ್ಸ್ನ ಮೇಲ್ಗಡೆ ಬರೀರಿ, ಆಯಿತಾ? ಬರೆದ್ಬಿಟ್ಟು 12 ವಿಶಸ್, ಓನ್ಲಿ 12 ವಿಶಸ್. ಇವಾಗ ನೀವೇನು ಮಾಡ್ತಿದ್ದೀರಾ, ಒಂದು ಬುಕ್ಕಲ್ಲಿ ಬರೀತಿರೋದಿದು, ಆಯಿತಾ? ಸೊ ಒಂದು ಬುಕ್ಕಲ್ಲಿ ನೀವೇನು ಬರೀತಿದ್ದೀರಾ, ನಿಮ್ಮ 12 ಡಿಫ್ರೆಂಟ್ ವಿಶಸ್. ಫಾರ್ ಎಕ್ಸಾಂಪಲ್, ಫಸ್ಟ್ ವಿಶ್ ನಿಮ್ದಾಯಿತು ಅಬೌಟ್ ಯುವರ್ ಸಿಂಗಲ್ ಇದ್ದೀರಾ ಅಂದರೆ ಪಾರ್ಟ್ನರ್ ಬೇಕು ಅಂದರೆ ಪಾರ್ಟ್ನರ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಜೀವನದಲ್ಲಿ ನನ್ನ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ ಅಂತ ಬರೀಬಹುದು. ಸೆಕೆಂಡು ಪಾರ್ಟ್ನರ್ದಾಯ್ತಾ, ನೆಕ್ಸ್ಟ್ ಮದುವೆನೇ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಆಲ್ರೆಡಿ ಪಾರ್ಟ್ನರ್ ಇದ್ದಾರೆ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಮದುವೆ ನನ್ನ ಪಾರ್ಟ್ನರ್ ಜೊತೆ ಆಗಿದೆ. ಓಕೆ, ನೆಕ್ಸ್ಟು ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಟೆಕ್ನಿಕಲ್ಲಿ ನೀವು ಬೇರೆಯವ್ರಿಗೋಸ್ಕರನೂ ಬರೀಬಹುದು. ತುಂಬ ಜನ ಕೇಳ್ತಿರ್ತೀರ, ಮ್ಯಾಮ್ ಬೇರೆಯವ್ರಿಗೋಸ್ಕರ ಏನಾದರೂ ಮ್ಯಾನಿಫೆಸ್ಟೇಷನ್ ಹೇಗೆ? ಈ ಟೆಕ್ನಿಕ್ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಲೈಕ್ ಯು ಕ್ಯಾನ್ ರೈಟ್ ಈವನ್ ಆ 12 ವಿಶಸಲ್ಲಿ ನಿಮ್ಮದೊಂದು 5 ವಿಶಸ್ ನೀವು ಬರೀತೀರಾ. ಇನ್ನೂ ನೀವು ಬೇಕಿದ್ರೆ ನಿಮ್ಮ ಬೇರೆ ನಿಮ್ಗೆ ಯಾರಾದರೂ ಗೊತ್ತಿರೋರು ಅಥವಾ ಅವ್ರಿಗೇನೋ ಒಳ್ಳೇದಾಗಲಿ ಅಂದರೆ ಥ್ಯಾಂಕ್ ಯು. ನೀವು ಇವಾಗ ನಿಮ್ಮ ಫ್ರೆಂಡ್ ಯಾರೋ ಇದ್ದಾರೆ, ತುಂಬ ಟ್ರೈ ಮಾಡ್ತಿದ್ದಾರೆ ಯಾವುದೋ ಒಂದು ಜಾಬ್ಗೆ ಅಥವಾ ಏನೋ ಒಂದು ಕೆಲಸ ಇದೆ ಪ್ರೆಗ್ನೆನ್ಸಿಗಾಗಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಗೆಳೆಯ ಅವ್ರ ನೇಮ್ ಮೆನ್ಷನ್ ಮಾಡಿಬಿಟ್ಟು ಅವರ ಈ ಕೆಲಸ ಆಗಿದೆ ಅಂತ ಬರೀಬೇಕು. ಅಂದರೆ ಅವ್ರಿಗೂ ಆಲ್ರೆಡಿ ಆ ಕೆಲಸ ಆಗಿದೆ ಅನ್ನೋ ಥರ. ಸೊ ಈ ಥರ 12 ವಿಶಸ್ಗಳನ್ನು ಡಿಫ್ರೆಂಟ್ ವಿಶಸ್ ಹೇಳ್ತಿರೋದು ನಾನಿಲ್ಲಿ. 12 ಡಿಫ್ರೆಂಟ್ ವಿಶಸ್ಗಳು ಆಲ್ರೆಡಿ ಆಗಿಬಿಟ್ಟಿದೆ, ಆ ಥರ ಬರೀಬೇಕಾಗತ್ತೆ, ಆಯಿತಾ? ಆ ಥರ ಬರೆದ್ಬಿಟ್ಟು ಆ ಪೇಪರ್ ಸಹ ನೀವು ಎಲ್ಲಾದರೂ ಬಚ್ಚಿಟ್ಕೊಳ್ಳಿ ಪ್ಲೀಸ್. ಆ ಪೇಪರ್ ನಿಮಗೆ ಎಂದೂ ಅದು ಬೇರೆಯವ್ರಿಗೆ ಸಿಗಬಾರ್ದು, ಆ ಥರ ಎಲ್ಲಾದರೂ ಹೈಡ್ ಮಾಡಿ ಇಟ್ಟಿರಿ. ಆ್ಯಂಡ್ ಆ 12 ವಿಶಸ್ ಏನಿದ್ದಾವೆ ನೀವೇ ನೋಡ್ತೀರಾ 2025ಅಲ್ಲಿ ಅದು ಪೂರ್ಣ ಆಗೋ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ 12 ಪೋರ್ಟಲಲ್ಲಿ ನಾವು ಪೋರ್ಟಲ್ ಓಪನ್ ಆಗ್ತಿರೋದ್ರಿಂದ ಅದೇ ದಿನ ನಾವು ಈ ಒಂದು ನಮ್ಮ ಆಸೆಗಳನ್ನು ಬರೀತಿರೋದ್ರಿಂದ ಅದು ನೀವು ಪೂರ್ಣ ಆಗೋದನ್ನು ನೋಡ್ತೀರಾ. ಸೊ ದಿಸ್ ಈಸ್ ಒನ್ ಮೋರ್ ಎಕ್ಸ್ಟ್ರಾ ಟೆಕ್ನಿಕ್ ನಾನು ನಿಮಗೆ ಮೆನ್ಷನ್ ಮಾಡಿರೋದು. ಸೊ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಇದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಸಹ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಮೇ ಗಾಡ್ ಬ್ಲೆಸ್ ಎವ್ರಿ ಒನ್. ಇನ್ನೂ ಏನು ಮಾಡಬಹುದು ಮ್ಯಾಮ್ ಅಂತ ಯಾವ್ದು ಡೌಟ್ಸ್ ಇದ್ದರೆ ಗೈಸ್ ಡೆಫಿನೆಟ್ಲಿ ಈ ಥರ ದಿನಗಳಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಈವನ್ 11 ಪೋರ್ಟಲಲ್ಲೂ ಹೇಳಿದ್ದೆ. ಆ್ಯಕ್ಚುಲಿ ಡ್ರೀಮ್ಸು ಆಮೇಲೆ ನಮ್ಮ ಏನೇನು ವಿಶಸ್ ಇದ್ದಾವೆ ಅದೆಲ್ಲ ಪೂರ್ಣ ಆಗೋಕ್ಕೆ ಎಲ್ಲದಕ್ಕಿಂತ ದೊಡ್ಡ ಒಂದು ಪಾಯಿಂಟ್ ನಾನು ಹೇಳ್ತೀನಿ, ನಿಮ್ಮ ಎನರ್ಜಿ, ನಿಮ್ಮ ವೈಬ್ಸ್. ಅಂದರೆ ನೀವು ಯಾವ ಥರ ಭಾವನೆ ನಿಮ್ಮ ಭಾವನೆಗಳು ಹೇಗಿದೆ ಅಂತ ಅದು ತುಂಬ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ನಿಮಗೆ ಇದರ ಟೆಕ್ನಿಕ್ ಮಾಡಿ ಅಂತ ಹೇಳಿದೆ, 12 ಟೈಮೂ ಆಯಿತು, ಅಲಾರಾಮ್ ಬರ್ತಿದೆ, ನೀವು ಮೊಬೈಲಲ್ಲಿ ಟೈಮ್ ನೋಡ್ತಿದ್ದೀರಾ, ಬಟ್ ನೀವು ತುಂಬ ಲೋ ಫೀಲ್ ಮಾಡ್ತಿದ್ದೀರಾ. ಏನು ಮಾಡೋದು ಮೇಡಮ್, ಹೇಳಿದ್ದಾರೆ ಮಾಡಿ ನೋಡೋಣ, ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ, ನನಗಂತೂ ಎಲ್ಲ ಮಾಡಿಬಿಟ್ಟಿದ್ದೀನಿ, ಏನೂ ವರ್ಕ್ ಆಗಿಲ್ಲ, ಈ ಥರ ಏನಾದರೂ ಮಾತು ಹೇಳಿಬಿಟ್ಟು ನೀವೇನಾದರೂ ಟೆಕ್ನಿಕ್ ಮಾಡ್ತಿದ್ದೀರಾ ಅಂದರೆ ಟ್ರಸ್ಟ್ ಮೀ, ಇಟ್ ವಿಲ್ ನೆವರ್ ಹೆಲ್ಪ್ ಯು.
ನೀವು ಆ ಟೆಕ್ನಿಕ್ ಮಾಡೋದ್ರಿಂದನೂ ನಿಮಗೆ ಅದು ಹೆಲ್ಪ್ ಆಗಲ್ಲ. ಸೊ ವಾಟ್ ಈಸ್ ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನೀವು ಯಾವುದೇ ಒಂದು ಟೆಕ್ನಿಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಎಲ್ಲಕ್ಕಿಂತ ಜಾಸ್ತಿ ಎನರ್ಜಿ ನಿಮ್ಮ ಎನರ್ಜಿನೇ ಮ್ಯಾಟರ್ ಆಗೋದು. ನೀವೆಷ್ಟು ಪಾಸಿಟಿವ್ ಇದ್ದೀರಾ, ಆ ಮೂಮೆಂಟಲ್ಲಿ ನೀವೆಷ್ಟು ಎಕ್ಸೈಟೆಡ್ ಇದ್ದೀರಾ, ನೀವು ನಂಬ್ತಿದ್ದೀರಾ ಇಲ್ಲ. ಮೇನ್ ಥಿಂಗ್ ನೀವು ನಂಬ್ತಿದ್ದೀರಾ ಇಲ್ಲ. ಯಾಕಂದರೆ ಕೇಳೋದ್ರಲ್ಲಿ ಯಾರು ಏನೂ ಕೇಳ್ಕೊಬಿಡ್ತಾರೆ, ಬಟ್ ನಂಬಿಕೆ ಎಲ್ರಿಗೂ ಇರಲ್ಲ ನನಗೆ ಸಿಗುತ್ತೆ ಅಂತ. ನಾನು ಕುಂತಲ್ಲಿ ನನಗೆ ಕಾರ್ ಬೇಕು ಅಂತ ಯಾರೋ ಹೇಳ್ತಿರ್ತಾರೆ, ಬಟ್ ಅವ್ರಿಗೆ ನಂಬಿಕೆನೇ ಇರಲ್ಲ ನನಗೆ ಕಾರ್ ಸಿಗುತ್ತೆ ಅಂತ ಅಲ್ವಾ. ಸೊ ನಿಮಗೆ ನಂಬಿಕೆ ಇರೋವಂತಹ ವಸ್ತುಗಳನ್ನು ಕೇಳಿ ನೋಡಿ ನಿಮಗದು ಸಿಗುತ್ತೆ. ಸೊ ಫಸ್ಟ್ ಥಿಂಗ್ ಮ್ಯಾಟರ್ ಆಗೋದೇ ನಿಮ್ಮ ಎನರ್ಜೀಸ್, ಅಂದರೆ ನಿಮ್ಮ ವೈಬ್ಸ್. 12 ಆಗಿದ ತಕ್ಷಣ ನೀವು ಯಾವ ಥರ ನಿಮ್ಮ ಎನರ್ಜಿ ಇದೆ, ವಾವ್ ಇಟ್ಸ್ ಟೈಮ್ ಅಂದರೆ ನೀವು ಥಿಂಕ್ ಮಾಡಿ, ಈ ಟೈಮ್ ಈಗ ನಿಮಗೆ ಗಾಡ್ ಓಪನ್ ಮಾಡಿಕೊಡ್ತಿದ್ದಾರೆ. ಇವಾಗ ನಿನಗೆ ಏನೇನು ಬೇಕು ಹೇಳು, ಅದು ಹೇಳ್ತಾರಲ್ವ, ಒಂದು 12 ಮಿನಿಟ್ಸಲ್ಲಿ ನಿನಗೆ ಏನೇನು ಬೇಕು ಹೇಳು ಅಂತ. ಆವಾಗ ನೀವು ಹೇಳ್ತೀರಾ ನನಗೆ ಇದು ಬೇಕು ಅದು ಬೇಕು, ರೈಟ್. ಸೊ ಅದೇ ಥರ ಇವತ್ತಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಆ್ಯಂಡ್ ಈ ಟೆಕ್ನಿಕ್ನ ಡೆಫಿನೆಟ್ಲಿ ಯೂಸ್ ಮಾಡಿ. ಆ್ಯಂಡ್ ಇನ್ನೂ ಏನೇನು ಮಾಡ್ಬೋದು, ಎನಿಥಿಂಗ್. ನಿಮಗೆ ಯಾವುದಾದ್ರೂ ಬೇರೆ ಟೆಕ್ನಿಕ್ ಗೊತ್ತಿದ್ದಾವೆ ಅಂದರೆ ಆ ದಿನ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ, ಯಾರಾದರೂ ರಜೆ ಹಾಕ್ಕೊಂಡು ಮನೇಲಿ ಕುಂತು ಟೆಕ್ನಿಕ್ಸ್ ಮಾಡ್ತೀರಾ ಮಾಡಿ, ಬಟ್ ಆ ದಿನ ಮಾತ್ರ ತುಂಬ ಪಾಸಿಟಿವ್ ಎನರ್ಜಿಯಲ್ಲಿ ಈ ಎಲ್ಲ ಟೆಕ್ನಿಕ್ಸ್ನ ಮಾಡಿ. ಬಿಕಾಸ್ ದಿಸ್ ವಿಲ್ ಹೆಲ್ಪ್ ಯು 100%. ಓಕೆ, ಸೊ ದಿಸ್ ವಾಸ್ ದ ಮೆಸೇಜ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಎವ್ರಿ ಒನ್. ನೀವೇನೇನು ಬರೀತಿದ್ದೀರಾ ಎಲ್ಲ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ we'll see you in the next video, guys. Thank you.